ಮೊನ್ನೆವರೆಗೂ ಸೆಕ್ಯೂರಿಟಿ ಬೇಕು ಅಂದೆ, ಇವಾಗ ನೋಡಿದ್ರೆ ಇರೋಕ್ ಮನೆ ಬೇಕು ಅಂತ ಹೇಳ್ತಾ ಇದೀಯಾ. ನಿನಗೆ ಗೊತ್ತಾ, ಆ ಮನೆ ಬೆಲೆ ಸುಮಾರು 2 ಕೋಟಿ. ನನ್ನ ಕಮಿಷನ್ 20%, ಅಂದ್ರೆ 40 lakhs ಇದೆಯಾ? ಇದಿದ್ರೆ ಇಲ್ಲಿವರೆಗೂ ಯಾಕೆ ಬರ್ತಿದ್ದೆ? ಯಾವ್ದಾದ್ರೂ ಚಿಕ್ಕ ಮನೇಲಿ ಇರ್ತಾ ಇದ್ದೆ. ಸರಿ, ನಿನ್ಗೋಸ್ಕರ ಸಹಾಯ ಮಾಡ್ತೀನಿ. ದುಡ್ಡಿಲ್ಲ, ಆದ್ರೆ ಕೆಲಸ ಮಾತ್ರ ಚೆನ್ನಾಗಾಗ್ಬೇಕು. ರಿಯಲಿಸ್ಟಿಕ್ ಆಗಿ ಮಾತಾಡಿದ್ರೆ ಪೇಪರ್ ತಗೋತೀಯ, ಕವನ ಬರೀತೀಯ, ಓಡೋಗ್ತೀಯ, ಅಷ್ಟೇ ಅಲ್ವಾ? ಇದೇ ನೋಟಕ್ ಸ್ವಲ್ಪ ಪ್ರೀತಿ ತೋರಿಸಿ ಒಂದ್ ರಾತ್ರಿ ನನ್ನ ಜೊತೆ ಇದ್ದೆ ಅನ್ಕೋ, ನಿನಗ್ ಬೇಕಾಗಿರೋ ಪ್ರಾಪರ್ಟಿ ಕೊಡ್ತೀನಿ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ತಗೋ, ನಿನಗ್ ಬೇಕಾಗಿರೋ ಡಾಕ್ಯುಮೆಂಟ್ಸ್. ಈ ಡಾಕ್ಯುಮೆಂಟ್ಸ್ ಇಟ್ಕೋತೀಯೋ ಇಲ್ಲ ಏನು ಮತ್ತೆ ಕವನ ಬರಿತಾ ಇದ್ಯಾ? ನಿನ್ನ ಆ ರೀತಿ ಕರೆದ್ನ ಅಕ್ಕ? ಆದ್ರೂ ನೀವ್ಯಾಕೆ ಅಡ್ರೆಸ್ ತಗೊಂಡ್ರಿ? ನೀನ್ ಅವ್ರ ಹತ್ರ ಹೋದ? ನೀವ್ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ನೀವ್ ಅವ್ರ ಕರ್ದಿದ್ ಕಡೆ ಹೋಗಿರ್ತೀರಲ್ವಾ? ಚೇಚೆ, ಅವ್ರು ನೋಡ್ತಾ ಇದ್ರೆ ಅರ್ಥ ಆಗಲ್ವಾ ಅವ್ರ ಆ ತರ ವ್ಯಕ್ತಿ ಅಲ್ಲ ಅಂತ? ಅದ್ ನಮ್ಗೂ ಗೊತ್ತು, ಆದ್ರೆ ಮಕ್ಳ ಮೇಲಿರೋ ಪ್ರೀತಿಯಿಂದ ತಪ್ಪು ಮಾಡಿದಾರೇನೋ ಅನ್ಸುತ್ತೆ. ಸ್ಟಾಪ್ ಇಟ್! ನಿಮ್ಮನ್ನೆಲ್ಲ ಹಾಗೆ ಕಾಲಲ್ಲಿ ತುಳಿದಾಕ್ಬಿಡ್ತೀನಿ. ಸೈಲೆಂಟ್ ಆಗಿರಿ. ಗೀತಾ, ನೀವ್ ಹೋಗಿಲ್ಲ ಅಲ್ವಾ? ಸೀರಿಯಲ್ ತುಂಬ ಚೆನ್ನಾಗಿದೆಯಾ, ಸೇಮ್ ನಮ್ಮ ಅಮ್ಮನ ಥರನೇ ಇದೆಯಾ. ಅಕ್ಕ, ನಾವು ಇಲ್ಲಿಂದ ಹೊರಟೋದ್ರೆ ಮುಂದಕ್ಕೆ ಎಲ್ಲಿರೋದಕ್ಕ? ಎಲ್ಲಿ ಹೋಗ್ತಾ ಇದ್ಯಾ? ನಾನು ನಿನ್ ಜೊತೆಲಿ ಬರ್ತೀನಿ. ಏಯ್, 2 ಬಿಸ್ಕೆಟ್ ಕೊಡ. ದುಡ್ಡು ಕೊಟ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಮೇಡಮ್, ಇಲ್ಲೇ ನಿಲ್ಲಿಸ್ಲಾ?